ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರುತ್ತಿರುವ ರಾಣಿ ಧಾರಾವಾಹಿ ಹೊಸ ತಿರುವು ಪಡೆದುಕೊಂಡಿದೆ. ಕೇವಲ ಸಂಸಾರದ ಜಗಳ, ಕೌಟುಂಬಿಕ ಬಿಕ್ಕಟ್ಟುಗಳಿಗೆ ಬಹುತೇಕ ಧಾರಾವಾಹಿಗಳು ಸೀಮಿತ ಆಗಿರುತ್ತವೆ. ಆದರೆ ರಾಣಿ ಧಾರಾವಾಹಿ ಆ ರೀತಿಯಲ್ಲ. ಯಾವುದೇ ಅನಿವಾರ್ಯ ಕಾರಣಕ್ಕೆ ಬಾಲ್ಯದಲ್ಲಿ ಮೊಟಕಾಗಿದ್ದ ಅವಳ ಶಿಕ್ಷಣದ ಕನಸಿಗೆ ಈಗ ಜೀವ ಬಂದಿದೆ. ರಾಣಿ ಹುಟ್ಟಿದ್ದು ಜೈಲಿನಲ್ಲಿ. ಹೀಗಾಗಿ ವಿದ್ಯಾಭ್ಯಾಸ ನಡೆಸಲು ಆಕೆಗೆ ಸಾಧ್ಯವಾಗಿರಲಿಲ್ಲ. ಈಗ ಹಳೆಯ ಕಹಿ ನೆನಪುಗಳನ್ನು ಮರೆತು ಮತ್ತೆ ಅಕ್ಷರ ಲೋಕಕ್ಕೆ ಮರಳುತ್ತಿದ್ದಾಳೆ. ತನ್ನ ಮಗಳ ವಯಸ್ಸಿನ ವಿದ್ಯಾರ್ಥಿಗಳ ಜೊತೆಗೂಡಿ ಬೆಂಚಿನ ಮೇಲೆ ಕುಳಿತು ಪಾಠ ಕಲಿಯಲು ನಿರ್ಧರಿಸುವ ಅವಳ ಧೈರ್ಯ ಮೆಚ್ಚುವಂಥದ್ದು. ಸಮವಸ್ತ್ರ ಧರಿಸಿ ಶಾಲಾ ಬಾಲಕಿಯಂತೆ ಕಾಣಿಸಿಕೊಂಡಿರುವ ರಾಣಿಯ ಈ ಅವತಾರ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ. ಆದರೆ ರಾಣಿಯ ಈ ಸಾಹಸಕ್ಕೆ ಮನೆಯೊಳಗೆ ವಿರೋಧದ ಅಲೆ ಎದ್ದಿದೆ. ಈ ವಯಸ್ಸಿನಲ್ಲಿ ಓದಬೇಕೆ ಎಂಬ ವ್ಯಂಗ್ಯದ ಮಾತುಗಳು ಹಾಗೂ ಸರಳಾಂತದ ಪಾತ್ರಗಳ ಕುತಂತ್ರಗಳು ಅವಳಿಗೆ ಅಡ್ಡಿಯಾಗುತ್ತಿವೆ. ಈ ಎಲ್ಲ ಸಾಮಾಜಿಕ ಮುಜುಗರ ಹಾಗೂ ಟೀಕೆಗಳನ್ನು ಕಡೆಗಣಿಸಿ ಕಲಿಯಲು ವಯಸ್ಸಿನ ಹಂಗಿಲ್ಲ ಎಂಬ ಸಂದೇಶದೊಂದಿಗೆ ಅವಳು ಶಾಲೆಯ ಮೆಟ್ಟಿಲೇರಿದ್ದಾಳೆ. ಶಾಲಾ ಜೀವನದ ಮೊದಲ ಅನುಭವಗಳು ಈ ವಾರದ ಕಥಾಹಂದರದ ಪ್ರಮುಖ ಆಕರ್ಷಣೆಯಾಗಿವೆ. ಹೊಸ ಪರಿಸರದಲ್ಲಿ ಶಿಕ್ಷಕರ ಪ್ರತಿಕ್ರಿಯೆ ಮತ್ತು ಸಹಪಾಠಿಗಳ ವರ್ತನೆ ರಾಣಿಯ ಮೇಲೆ ಎಂತಹ ಪ್ರಭಾವ ಬೀರಲಿದೆ ಎಂಬುದು ಕುತೂಹಲಕಾರಿ ಸಂಗತಿ. ಮಕ್ಕಳ ನಡುವೆ ಕುಳಿತು ಪಾಠ ಕೇಳುವ ಅವಳು ಖುಷಿಪಡುವ ಸಂಕೋಚ ಮತ್ತು ಆನಂದದ ಕ್ಷಣಗಳು ವೀಕ್ಷಕರನ್ನು ಭಾವುಕರನ್ನಾಗಿಸುವ ಸಾಧ್ಯತೆ ಇದೆ. ಇದು ಕೇವಲ ಓದು ಬರಹ ಕಲಿಯುವ ಪ್ರಯತ್ನವಲ್ಲ, ಬದಲಾಗಿ ಕಳೆದುಹೋದ ತನ್ನ ಆತ್ಮೀಯತೆಯನ್ನು ಹುಡುಕುವ ಪಯಣವಾಗಿದೆ. ಈ ಬದಲಾವಣೆಯು ಸಮಾಜದ ಪ್ರತಿಯೊಬ್ಬ ಮಹಿಳೆಗೂ ಸ್ಫೂರ್ತಿ ನೀಡುವಂತಿದೆ. ಸಂಸಾರದ ನೊಗ ಹೊತ್ತು ತಮ್ಮ ಆಕಾಂಕ್ಷೆಗಳನ್ನು ಮರೆತ ಹೆಣ್ಣು ಮಕ್ಕಳಿಗೆ ರಾಣಿ ಈಗ ಮಾದರಿಯಾಗಿದ್ದಾಳೆ.